ಬನ್ನಿ ಜರ ಚಪ್ಪಾಳೆ ಅಲ್ಲ ಒಂದೇ ಕ್ಲಾಸಿಗೆ ಕೊಟ್ಟ ಎಲ್ಲ ಕೊಟ್ಟೆ ಜೋರಾಗಿ ಚಪ್ಪಾಳೆ
संध्या प्रवर्तते उत्तिष्ठ नरशार्दूल कर्तव्यं दैवमान्वितम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलम् ಪುಟ್ಟ ಪುಟ್ಟ ಬೇಗ ಎದ್ದೇಳಮ್ಮ ಇವತ್ತು ಬ್ಯಾಂಕಿಗೆ ಹೋಗಿ ಸ್ವಲ್ಪ ಹಣ ತರೋಣ ಏನಮ್ಮ ನಿಂದು ಯಾವಾಗ ನೋಡಿದ್ರು ಬೇಗ ಎದ್ದೇಳು ಸ್ನಾನ ಮಾಡಿ ತಿಂಡಿ ತಿನ್ನು ಅಂತೇಳಿ ಮಲ್ಕೋಬಲ್ಲ ಇವತ್ತೊಂದಿನ ಬೇಗ ಎದ್ದೇಳಮ್ಮ ನಾಳೆಯಿಂದ ಆರಾಮಾಗಿ ಮಲ್ಕೋವಂತೆ ಸರಿ ಬಿಡು ಅಲ್ಲಿ ಕುಂದಿರ್ತೀನಿ ನಮ್ಮ ಹತ್ರ ನೋಡಿದ್ರೆ ಫಸ್ಟ್ ಟೈಮ್ ಬ್ಯಾಂಕಿಗೆ ಹೋಗ್ತಿದ್ದೀನಿ ಅದ ಅಲ್ಲ ಅಲ್ಲಿ ಅವರಪ್ಪ ನೋಡಿದ್ರೆ ಊರಲ್ಲಿ ಕುತ್ಕೊಂಡು ಅದನ್ನ ಮಾಡು ಇದನ್ನ ಮಾಡು ಅಂತಾರೆ ಆದ್ರೆ ಅವ್ರಿಗೆ ಹೆಂಗ್ ಗೊತ್ತು ಎಷ್ಟು ಭಯ ಆಗುತ್ತೆ ಅಂತ ಈಗ ಬ್ಯಾಂಕ್ನಲ್ಲಿ ನಡೆಯುವ ಸನ್ನಿವೇಶ. ಮೇಡಮ್ ನನಗೆ ಸ್ವಲ್ಪ ಹಣ ಬೇಕಿತ್ತು ನನ್ನ ಪಾಕೆಟಲ್ಲಿ ಇದೆ ತಗೊಂಡ್ಬಿಡು ಏನಮ್ಮ ಅಲ್ಲಿ ಸ್ಲಿಪ್ ಇದೆ ಅದರಲ್ಲಿ ನಿನ್ನ ಹೆಸರು ನಿನ್ನ ಅಕೌಂಟ್ ನಂಬರ್ ಬರ್ಕೊಂಡು ಬಾ ನಿಂಗೆ ಕೊಡ್ತೀನಿ ಮೇಡಮ್ ನನಗೆ ಓದಕ್ಕೆ ಬರಲ್ಲ ಮೇಡಮ್ ಏನಮ್ಮ ನಿನ್ ಗೋಳು ಇಂಥವರೆಲ್ಲ ಬ್ಯಾಂಕಿಗೆ ಬಾ ನಮ್ಮ ಜೀವ ತಿಂತಿರಲ್ಲ ಕೊಡು ನಾನೇ ಬರ್ಕೊಡ್ತೀನಿ ಲೋನ್ ಪ್ಲೇ ಚೆನ್ನಾಗಿ ಓದಿಲ್ಲ ಅಂದ್ರೆ ಇಷ್ಟೆಲ್ಲ ಅವಮಾನ ಆಗುತ್ತೆ ಅದಕ್ಕೆ ಮಗಳೇ ಏನಾದ್ರೂ ಚೆನ್ನಾಗಿ ಓದು ಸರಿ ಅಮ್ಮ ಬೇಡ ನಾ ಚೆನ್ನಾಗಿ ಓದಿ ಆಗ್ತೇನೆ ತಮ್ಮ ಎದೆಲಿ ಕಲಿತಂಗೆ ಇದೆಲ್ಲ ಅಂಟೋದಿಲ್ಲ ಟೈಮ್ ಆಯ್ತು ನಡಿ ನಡಿ ಅಯ್ಯೋ ನನ್ನ ಮಕ್ಕಳು ಇಷ್ಟು ಬೇಗ ಸ್ಕೂಲಿಗೆ ಹೋಗ್ತಿದಾರಲ್ಲ ಮುಂದೆ ಓದಿ ಕಲೆಕ್ಟರ್ ಆಗ್ತಾರೋ ಏನೋ ಚಾನ್ಸೇ ಇಲ್ಲ ನಾನು ಓದಿದ್ರು ಕಲೆಕ್ಟರ್ ಆಗೋದೇ ಇಲ್ಲ ಏನಪ್ಪ ಮಂಜುನಾಥ ನಿನ್ ಚರಿತ್ರೆ ನಂಗೆ ಗೊತ್ತಿಲ್ವಾ ನೋಡು ಸ್ವಲ್ಪ ನಿಮ್ ತಮ್ಮನ ಎಷ್ಟು ಚೆನ್ನಾಗಿ ಓದ್ತಾನೆ ಅಂತ ನಾನು ಮೊದಲೇ ಹೇಳ್ದೆ ತಾನೇ ನಿಂಗೆ ನಂಗೆ ಓದತ್ತಲ್ಲ ಅಂತ ಆದ್ರೆ ಸೇರ್ತೀಯಾ ನೋಡ್ ಮಗ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಂಪಾದಿಸ್ಬೋದು ಆದ್ರೆ ವಿದ್ಯೆ ಏನಲ್ಲ ಆಯ್ತು ಬಿಡು ಅಲ್ಬೇಡ ಹೋಯ್ತೀನಿ ಹೋಗ್ಬೇತೀವಮ್ಮ ಲಕ್ಷ್ಮಿ ರಘು ಸ್ಕೂಲಿಗೆ ಲೇಟ್ ಆಯ್ತು ಬೇಗ ಬರ್ರು ಅಮ್ಮ ಬಂದೆ ಏದು ನಂದು ಕಣೆ ಕೊಡೆ ನಂದು 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 ರಘು ಅವಳ ಬುಕ್ ಕೊಡು ಬಿಡ್ ಮಮ್ಮಿ ಬರೀ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀಯ ಅದು ಸಪೋರ್ಟ್ ಅಲ್ಲ ಹೆಣ್ಮಕ್ಳು ಸಮಾಜದಲ್ಲಿ ಓದಿ ಒಳ್ಳೆ ಹೆಸರು ತಗೊಳ್ಳಿ ಅನ್ನೋ ಆಸೆ ಹೆಣ್ಮಕ್ಳೇ ಸ್ಟ್ರಾಂಗ್ ಒಬ್ರು ಅಂತ ಯೋಗರಾಜ್ ಭಟ್ರೆ ಹೇಳೋರೆ ಬಿಡು ಅಯ್ಯೋ ತರ್ಲೆ ಅವಳನ್ನ ಜೋಪಾನ ಕರ್ಕೊಂಡು ಹೋಗು ಲೋ ಶಂಕರ ಮದರ್ ಇಂಡಿಯಾ ಫುಲ್ ಗರಮು ಸಿಕ್ಕಿದ್ರೆ ನೀನೆ ಏನ್ ಮಾಡೋದಣ್ಣ ಐಡಿಯಾ ಇದ್ದಲ್ಲಿ ಒಳ್ಳೆ ಮಾತಲ್ಲಿ ನೀನ್ ಹೋಗಿ ಸೈಡಲ್ಲಿ ಬ್ಯಾಗ್ ತಂಬ ಹೊಡಿಯೋಗೋಣ ಬಾಬಾ ಮದರ್ ಇಂಡಿಯಾ ಟಾಟ್ ಇಲ್ಲೇ ಇದ್ರೆ ಅಮ್ಮ ತಗೋತಾಳೆ ಬಾಟ ನಿಂತ್ಕೊಂಡ್ರೆ ಸಂಜೆ ಮನೆ ಬರ ನಿಮಗೆ ಮಾಡ್ತೀನಿ ಅವಯ್ ನಾವು ಬರಕ್ಕಿಲ್ಲ ಸಂಜೆ ಮನೆ ಬರ ನಿಮಗೆ ಮಾಡ್ತೀನಿ ಯಾವಾಗ್ಲೂ ನನ್ನ ಹೊಟ್ಟೆ ಹರ್ಸಕ್ಕೆ ಹೆಂಗ್ ಮಾಡ್ತಿದ್ರಲ್ಲ ಕಮಲಕ್ಕ ಶಾರದಕ್ಕ ಮಕ್ಕಳೆಲ್ಲ ಸ್ಕೂಲಿಗೆ ಕಳ್ಸಿದ್ರಾ ಅಯ್ಯೋ ಪಾಠ ತಟ್ಕೊಂಡು ಸ್ಕೂಲಿಗೆ ಕಳ್ಸೋದಕ್ಕೆ ಸಾಕಾಗೋಯ್ತು ಅಯ್ಯೋ ನನ್ನ ಮಕ್ಕಳ ಕೈಗೂ ಸಿಗದೆ ತಿನ್ನದೆ ಓಡೋದ್ ಪಾಪ ಹೇಗೋ ಎಲ್ಲಾ ಮಕ್ಕಳು ಓದಿ ದೊಡ್ಡ ವ್ಯಕ್ತಿ ಆದ್ರೆ ಅಷ್ಟೇ ಸಾಕು ಹೌದು ನೀ ಹೇಳೋದು ಸರಿ ಏನ್ಲ ಚಿಕ್ಕ ಇಷ್ಟು ಬೇಗ ಸ್ಕೂಲ್ ಹೋಗ್ತಿದ್ಯಾ ರ್ಯಾಂಕ್ ಬರ್ತೀಯ ಬಿಡು ಅತ್ತೆಗೆ ಅಡಿಗೆ ಚಿಂತೆ ಆದ್ರೆ ಸಜ್ಜೆಗೆ ಸೀರೆ ಚಿಂತೆ ಅಂತೆ ನೆಟ್ಗೆ ಪಾಸ್ ಆಗಕ್ಕೆ ಬರೋಲ್ಲ ಇನ್ ಫಸ್ಟ್ ರ್ಯಾಂಕ್ ಎಲ್ಲಿಂದ ಬಂತು ನಾನು ಒಂಥರ ಕ್ಲಾಸ್ ಅಲ್ಲ ಮಾಸ್ ವಾ ವಾ ಏನ್ಲ ಚಿಕ್ಕ ಫಿಲಂ ಸ್ಟಾರ್ ಚಿಕನ್ ಅಂತಾರೇನೋ ಕಾಮಿಡಿ ಮಾಡ್ತೀಯಾ ಯಾಕೆ ಸರ್ ಟೆನ್ಷನ್ ಅಂತೆ ಸ್ಕೂಲಿಗೆ ಲೇಟ್ ಆಯ್ತು ಲೇಟ್ ಆಗೋದೆ ಟೀಚರ್ ಬೈತಾರೆ ಅದಕ್ಕೆ ಅಯ್ಯೋ ಅಷ್ಟೇನಾ ಸ್ಕೂಲಿಗೆ ಲೇಟ್ ಆದ್ರೆ ಬ್ಯಾಂಕ್ ಕುಡಿಯೋಣ ಏನಂತೀರ ನಾ ರೆಡಿ
ಕೆಡು ಮುರಿಲಿ ಬಲ್ ಮುರಿಲಿ ಎಲ್ಲಿ ಹೋಗುಮ ಇನ್ನೆಲ್ಲಿಗೋಗುಮ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಸೂಪರ್ ಕಲಾ ನಾನು ಹಾಕಲಪ್ಪ ನಮ್ಮಮ್ಮ ಬಂದರೆ ಬಾಸುಂಡೆನೆ ನಾನು ಹಾಕಳಪ್ಪ ಓದ್ಕೋಬೇಕು. ತಮ್ಮ ಸೈಟ್ ಆಗೋದ್ ಮಾತೇನೆ ಕೇಳು. ಬಂಕ್ ಹಾಕೋರಲ್ಲ ಧರ್ಮೇಂದ್ರ ಆಗೋರೆ. ಯಾಕೆ ಲಕ್ಷ್ಮಿ ಗುರಾಯಿಸ್ತಿದ್ಯಾ ನಮ್ ಡ್ಯಾಡಿ ನಮ್ಗೆ ಎಲ್ಲಾನು ಎಂಜಾಯ್ ಮಾಡಕ್ ಹೇಳ್ತಾರೆ ಗೊತ್ತಾ. ಅಬ್ಬ ನನ್ನ ಪ್ರಾಬ್ಲಮ್ ಎಲ್ಲ ಹೊರಟು ಬನ್ನಿ ಇವಾಗ ಬಂಕ್ ಹಾಕೋಣ ಮಂಜ ಈ ಟಗರ್ ಪುಟ್ಟಿ ಸರಿಯಿಲ್ಲ ಒಂದ್ಸಲ ಮನೇಲಿ ಫಿಟ್ಟಿಂಗ್ ಇಟ್ರೆ ಚಟ್ನಿನೇ ಕ್ಲಾಸ್ಗೆ ಚಕ್ಕರ್ ಹಾಕ್ಬೇಕು ಅಂತ ಅನಿಸ್ತಲೆ ಟೀಚರ್ಸ್ ಪೇರೆಂಟ್ಸ್ ಅಂತ ಲೆಕ್ಕ ಹಾಕ್ಬಾರ್ದು. ಓ ಪ್ರಮೇ ಓ ಬಿಟ್ಬಿಡ್ತೀವ. ಲೋ ಮಂಜ ನಿಮ್ಮ ಅಮ್ಮ ಬರ್ತಾರೆ ಯಾರ್ತಲ್ಲಪ್ಪ ಕೆಲ್ಸ. ಬರ್ರು ಬರ್ರು ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು ನಮ್ದೇ ಹಾವಳಿ ಯಾರನ್ನೇ ಕೇಳದು ಕುರ್ಚಿ ಹಾಕಿರೋ ಸ್ಟೇಜು ಸೆನ್ಸಿಗೆ ಶಿಳ್ಳೆ ಹೊಡೆಯೋ ಇವರ ಎಂಟ್ರಿಗೆ ವಾ 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 ಏನ್ ಎಂಟ್ರಿ. ಕಳ್ಳ ಮಕ್ಕಳು ನನ್ ಬಿಟ್ಟ ಕೂತ್ಕೊಂಡವ್ರೆ. ಲೋ ಶರತ ಸರ್ ಬಂದಿದಾರ ನೋಡ್ಕೊಂಬಾರು ಯಾಕೋ ಸುಳ್ಳು ಹೇಳ್ತೀರಾ ಸರ್ ಬರ್ತಿಲ್ಲ. ನಮ್ಗೆ ಗೊತ್ತಿದೆ ಕಳ್ಸಿದ್ದು ಬಂದ್ ಕೂತ್ಕೋ. ಯಾಕೆ ತಲೆ ಹೊಡಿತಿದ್ಯಾ ನಾನ್ ಹೊಡ್ತಿದ್ದೀನಿ ನೋಡ್ದ್ಯಾ ಇನ್ಯಾರು ಹೊಡ್ತಿದ್ದು ನೀನೇ ಹೊಡ್ತಿದ್ದು ನಾನಲ್ಲ ಇವನು. ಓಯ್ ನಾನಲ್ಲ ಕಣು ಎರಡು ಜಡೆ ಎಳೆದು ಕೇಳುವೆನು. ಹೀಗೆಲ್ಲ ಮಾಡ್ಬಾರ್ದಂತ ಸರ್ ಹೇಳಿರ್ಬೇಕು. ಗುರುಗಳೇ ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲ. ಅಯ್ಯೋ ಸರ್ ಬಂದ್ರು ಸರ್ ವೆರಿ ಗುಡ್ ಮಾರ್ನಿಂಗ್ ಸಿಡಾನ್ ಅಟೆಂಡೆನ್ಸ್ ಹೋಗ್ತೀನಿ ಎಲ್ರು ಹೇಳಿ. ಮಂಜಾ ಸರ್ ನೀನು ಬಂದಿದ್ದೆ ಅವತ್ತನು ಬಂದಿದ್ದೀನಿ ಸರ್. ನಾಳೆ ಡೌಟ್ ಸರ್. ಬರ್ಲೇಬೇಡ ಕೂತ್ಕೋ. ಚಿಕ್ಕ ಅಟ್ಟಿದ್ದಾಗ್ರೇ ಅಷ್ಟೊಂದೆಲ್ಲ ಬೀಳ್ಬೇಡ ಹೋಗ್ ಕೂತ್ಕೋ. ಶಂಕರ ಸರ್ ನನ್ ಬೆನ್ನಿಂದೆ ಇದೆಯಾ ಕೂತ್ಕೋ. ರಘು ಪ್ರೆಸೆಂಟ್ ಸರ್ ಶರತ್ ಪ್ರೆಸೆಂಟ್ ಸರ್. ಲಕ್ಷ್ಮಿ ಪ್ರೆಸೆಂಟ್ ಸರ್. ಜಗನ್ ಹೋಗ್ತಾನೆ ಬಂದಿದ್ದಾನೆ ಸರ್. ಹೋದಮಾಸೆನೇ ಬಂದಿದ್ದು ಯಾವಾಗ ಬರ್ತಾನೋ ಏನೋ. ಏನಿವತ್ತು ಎಲ್ರು ಬಂದಿದ್ದೀರಾ? ಆಚೆ ಬೋರು ಸರ್. ಸರಿ ಇವಾಗ ಏನ್ ಮಾಡೋಣ? ಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ ನಾವೇನ್ ಮಾಡೋಣ ಸರ್? ಆಯ್ತು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರ ಹೇಳಿ. ಯಾರಾಗ್ತಾರೆ ಕನ್ನಡದ ಕೋಟ್ಯಾಧಿಪತಿ ಇದ್ದಾರಲ್ಲ ಸರ್? ನೀನ್ ಕೋತಿನೇ ಕೂತ್ಕೋ. ಅದು ಕನ್ನಡ ಕೋಟ್ಯಾಧಿಪತಿ ಅಲ್ಲ, ಕನ್ನಡದ ಕೋಟ್ಯಾಧಿಪತಿ. ಹಾಗಾದ್ರೆ ಕೇಳಿ ಸರ್. ಕಣ್ಣಂಬಾಡೆ ಕಟ್ಟಿದವರು ಯಾರು? ಓಯ್ ಕೂತ್ಕೊಳ್ರು. ಚಿಕ್ಕ ನೀನ್ ಹೇಳು. ಲಡ್ಡು ಬಂದು ಇವನ್ ಮ್ಯಾಗೆ ಬಿತ್ತು. ಅಟ್ಟು ಗೊತ್ತಿಲ್ಲ ಸರ್, ಗೌಂಡಿಗಳು. ಏನ್ ಹೇಳಿದಪ್ಪ? ಆಹಾ ಏನ್ ಹೇಳಿದಪ್ಪ? ನಮಸ್ಕಾರ ಕೂತ್ಕೋ. ಶರತ್ ನೀನ್ ಹೇಳು. ಸರ್ ಎಂ ವಿಶ್ವೇಶ್ವರಯ್ಯ ಸರ್. ವೆರಿ ಗುಡ್ ಕೂತ್ಕೋ. ಶ್ರೀರಾಮ ಕಾಡಿಗೆ ಏಕೆ ಹೋದ? ಮಂಜ ನೀನ್ ಹೇಳು. ಲಡ್ಡು ಬಂದು ಇವನ್ ಮ್ಯಾಗೆ ತಿಂತೀಯಾ ಸರ್? ಅದು ಸರ್ ನಾವು ಟ್ರಿಪ್ಗೆ ಹೋಗ್ತೀವಲ್ಲ, ಮೋಸ್ಟ್ಲಿ ಶ್ರೀರಾಮನು ಕಾಡಿಗೆ ಟ್ರಿಪ್ಗೆ ಹೋದ ಅನ್ಸುತ್ತೆ ಸರ್. ಏನ್ ಹೇಳಿದಪ್ಪ? ಕುಕ್ಕರ್ ಬಡಿ. ಶಂಕರ ನೀನ್ ಹೇಳು. ಅವ್ರ ತಂದೆಗೆ ಮಾತು ಕೊಟ್ಟು ಅರಮನೆ ತ್ಯಜಿಸಿ ಕಾಡಿಗೆ ಹೋದ ಸರ್. ಚಿಕ್ಕ ಮಂಜ ನೋಡ್ ಕಲಿರು ನಿಮ್ ತಮ್ಮಂದಿರ್ನ. ಸರ್ ಹೊಡ್ತಾಗಿಂದ ಇವ್ರನ್ನೇ ನೋಡ್ತಿದ್ವಿ, ಇವ್ರು ನೋಡಿ ಹಾಳಾಗಿದ್ದು. ಇನ್ಮೇಲಾದ್ರೂ ಕಲೀರಿ. ನಮ್ಮ ದೇಶದ ಪ್ರಧಾನಿ ಮಂತ್ರಿ ಯಾರು?
ದರ್ಶನ್ ಇರ್ಬೋದು ಎತ್ತಡ್ರು ಏನಂತಾರ ಕೇಳ್ಕೊಣ. ಲಕ್ಷ್ಮಿ ನೀನ್ ಹೇಳು. ನೋಡಿದ್ರ ಇಷ್ಟು ಚಿಕ್ಕಳಾದ್ರು ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದಾಳೆ. ಹೆಣ್ಮಕ್ಳು ಅಷ್ಟು ಓದಿದ್ರೇನು ಸರ್, ಕೊನೆಗೆ ಮುಸ್ರೆ ತಿಕ್ಕೋದಂತೂ ಮಿಸ್ ಆಗಲ್ಲ. ನಿನ್ ಕಲ್ಪನೆ ತಪ್ಪು ಚಿಕ್ಕಣ್ಣ. ಹೆಣ್ಣು ಮುಸ್ರೆ ತಿಕ್ಕೊಳ್ಳಿ ಸರಿ, ಅವಳು ಓದಿದ್ರೆ ಸಮಾಜದಲ್ಲಿ ಸಂಸಾರದಲ್ಲಿ ಮುಸ್ರೆ ತಿಕ್ಕೋಳು. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋ ಯೋಜನೆ ಮಾಡಿರೋದು. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಸಾರ್ ಹೆಣ್ಮಕ್ಳು ಓದಿ ಮಾಡಲ್ಲ ಸಾರ್, ಎಲ್ಲ ನಮ್ ಗಂಡ್ ಮಕ್ಕಳೇ ಮಾಡಿರೋದು. ಹೆಣ್ಣು ದೇಶದ ಕಣ್ಣು ಕಂಡ್ರಪ್ಪ. ಶಾಂತಿ ಮಂತ್ರ ಹೇಳಿದ ಮದರ್ ತೆರೇಸಾ, ಆಕಾಶ ಎತ್ತರ ತಲುಪಿದ ಕಲ್ಪನಾ ಚಾವ್ಲಾ, ಅಷ್ಟೇ ಯಾಕೆ ನಮ್ಮ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ, ನಮ್ಮ ರಾಜ್ಯದ ಸುಧಾಮೂರ್ತಿ, ಇವರೆಲ್ಲ ದೇಶದ ಹೆಣ್ಣು ಮಕ್ಕಳು. ಅದಕ್ಕೆ ಹೇಳೋದು ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು ಅಂತ. ಗಂಡು ಮಕ್ಕಳು ಓದಿ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ, ಆದರೆ ಹೆಣ್ಣು ಮಕ್ಕಳಲ್ಲ ಹಾಗಲ್ಲ, ಅವ್ರು ತಮ್ಮ ಮನೆಯ ಮಕ್ಕಳಿಗೂ ಹೇಳ್ಕೊಡ್ತಾರೆ. ಸರ್ 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 ಯಾಕ್ರಮ್ಮಯ್ಯ ಇಷ್ಟು ಅವಸರದಲ್ಲಿ ಓಡಿ ಬರ್ತಿದ್ದಲ್ಲ, ಏನಾಯ್ತು? ಸರ್ ನಿಮ್ ಕ್ಲಾಸ್ ನಲ್ಲಿ ಇರುವ ಜಗಣ್ಣನ ಹುಡುಗನಿಗೆ ಬ್ರೈನ್ ಟ್ಯೂಮರ್ ಬಂದಿದೆ ಅಂತೆ ಸರ್. ಹೌದಾ? ಚಿಕ್ಕ ವಯಸ್ಸಿಗೆ ಹೇಗಾಯ್ತಂತೆ? ಸರ್ ಅವನು ಜಾಸ್ತಿ ಫೋನ್ ಯೂಸ್ ಮಾಡ್ತಿದ್ದ ಅಂತೆ ಸರ್. ನೋಡಿದ್ರಾ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಆಗುತ್ತೆ ಅಂತ? ಸರ್ ನಾವು ಮನೇಲಿ ಮೊಬೈಲ್ ಯೂಸ್ ಮಾಡ್ತೀವಿ, ನಮ್ಗೇನು ಆಗಿಲ್ವಲ್ಲ ಸರ್. ತೊಂದ್ರೆ ಆಗಲ್ಲ ಅನ್ಕೊಳ್ಳದೆ ತಪ್ಪು. ನಿಮ್ಗೆ ಗೊತ್ತಿಲ್ದಂಗೆ ಎಷ್ಟೋ ತೊಂದರೆಗಳಿಗೆ ಒಳಗಾಗಿದ್ದೀರಾ. ನೆನಪಿನ ಶಕ್ತಿ ಮೇಲೆ ಪರಿಣಾಮ ಬೀರಿದೆ, ಸಮಯ ವ್ಯರ್ಥ, ಈ ತರ ಎಷ್ಟೋ ತೊಂದರೆಗಳಿಗೆ ಒಳಗಾಗಿದ್ದೀರಾ. ಸರ್ ನಾನು ಡೈಲಿ ಪಬ್ಜಿ ಆಡ್ತೀನಿ ಸರ್. ಅದಕ್ಕೆ ನೀನು ಮಾರ್ಕ್ಸ್ 0 ಬಂದಿರೋದು. ಕೂತ್ಕೋ. ಜಾಸ್ತಿ ಮಾರ್ಕ್ಸ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಮೊಬೈಲು ಈ ತರ ಉಪಯೋಗ ಬಾರದ ಕೆಲಸ ಬಿಟ್ಟು ಡೈಲಿ ಅಭ್ಯಾಸ ಮಾಡಿ. ಅಯ್ಯೋ ಹೋಗಿ ಸರ್, ಡೈಲಿ ಯಾರಂತಾರೆ ಓದಿರೋರ ಕೆಲಸ ಇಲ್ದೆ ಅಲಿತಿದ್ದಾರೆ. ಚಿಕ್ಕಣ್ಣ, ಓದು ಕಲಿಕೆ ಶಿಕ್ಷಣ ಅನ್ನೋದು ಬರೀ ಕೆಲ್ಸಕ್ಕಾಗಿ ಅಲ್ಲ, ಸಮಾಜದಲ್ಲಿ ಆತ್ಮವಿಶ್ವಾಸದಿಂದ ಬದುಕಲು ಸ್ವಲ್ಪನಾದ್ರೂ ಓದಲೇಬೇಕು. ಸರ್ ನಮ್ಮ ಅಪ್ಪ ಅಮ್ಮನೂ ಓದಿಲ್ಲ ಆದ್ರೂ ಸಮಾಜದಲ್ಲಿ ಬದುಕುತ್ತಿದ್ದಾರೆ ಅಲ್ವಾ ಸರ್. ನಿಜ ಶರತ್, ಅವ್ರು ಓದಿಲ್ಲ ನಿಜ, ಅದಕ್ಕೆ ಅವ್ರಿಗೆ ಓದಿನ ಬೆಲೆ ಗೊತ್ತು. ನಾವಾದ್ರೂ ಓದಿಲ್ಲ, ತಮ್ಮ ಮಕ್ಕಳಾದ್ರೂ ಓದ್ಲಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಸಾಕ್ತಾ ಇರೋದು. ಹೌದು ಸರ್, ನಮ್ಮ ಅಮ್ಮನೂ ಹಗಲು ರಾತ್ರಿ ದುಡಿದು ಓದಿಸ್ತಾ ಇದ್ದಾರೆ. ನೋಡಿದ್ರಾ, ಅವರು ನಿಮಗೆ ಕೆಲಸನೇ ಸಿಗ್ಲಿ ಅಂತ ಓದಿಸ್ತಾ ಇಲ್ಲ, ಸಮಾಜದಲ್ಲಿ ಗೌರವ ಸಿಗೋ ವ್ಯಕ್ತಿ ಆಗ್ಲಿ ಅಂತ ಓದಿಸ್ತಾ ಇರೋದು. ವಿದ್ಯೆ ಕಲ್ತವನಿಗೆ ದೇಶದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಬೆಲೆ ಸಿಕ್ಕೇ ಸಿಗುತ್ತೆ. ತಪ್ಪಾಯ್ತು ಸರ್. ಯಾಕೆ ಮಕ್ಕಳ, ಏನಾಯ್ತು? ಸರ್ ನಾವು ಮನೇಲಿ ಅಪ್ಪ ಅವನ್ ಮಾತು ಕೇಳ್ತಿಲ್ಲ ಸರ್. ಸರ್ ನಾವು ಕ್ಲಾಸ್ಗೆ ಚಕ್ಕರ್ ಹಾಕ್ತಿದ್ವಿ, ಡೈಲಿ ಫೋನ್ ಯೂಸ್ ಮಾಡ್ತಿದ್ವಿ. ಇನ್ಮೇಲಾದ್ರೂ ಬುದ್ಧಿ ಕಲಿತೀರಾ? ಹೌದು ಸರ್. ವೆರಿ ಗುಡ್. ಸರ್ ನಾವು ಇನ್ಮೇಲೆ ಓದಿ ಒಳ್ಳೆ ದೇಶ ಪ್ರಜೆಗಳಾಗ್ತೀವಿ ಸರ್. ಇವಾಗ ನಿಮಗೆಲ್ಲ ಗೊತ್ತಾಯ್ತಲ್ಲ, ಶಿಕ್ಷಣ ಕಲಿಯೋದಕ್ಕೆ ಕಲಿಸೋದಕ್ಕೆ ವಿದ್ಯಾರ್ಥಿ, ಪೋಷಕರು, ಶಿಕ್ಷಕರು ಮೂವರು ಮುಖ್ಯ ಅಂತ. ನೀವೇನ್ ಹೇಳ್ತೀರಾ ಮಕ್ಕಳ? ಶಿಕ್ಷಣ ಪಡೆಯಬೇಕು. ಯಾಕಾಗಿ? ಅಕ್ಷರವೇ ಸತ್ಯ, ಅಕ್ಷರವೇ ನಿತ್ಯ. ಹಲೋ ಅಂಕಲ್, कौन रहे उन्हें? ಕಟ್ಟೋಕೆ ಯಾವ ಸೈನ್ಯನೂ ಬೇಕಾಗಿಲ್ಲ, ನನ್ನ ನೆರಳನ್ನೇ ನಾನು ಯಾವತ್ತೂ ನಂಬೋದಿಲ್ಲ. ಕೈಲಿ ಕಾಸಿದ್ರೆ ಇಲ್ಲಿ ಕೈ ಕಾಲು ನೆಂಟ್ರು ಎಲ್ಲ,
ಚಿನ್ನ ಕಣ್ಣು ಇದ್ರೆ ಸಾಕು ನಾನೇ ಕೊಡ್ಬೇಕಿಲ್ಲಿ ಎಲ್ಲ ಇಲ್ಲಿ ರಾಜನು ಮತ್ತೆ ಇನ್ನು ಸೈನ್ಯನು ನಾನೇ ಕಣೋ. आपका नाम क्या दादा? ಒಂದೊಂದು ಆಸನೊಂದು 1000 ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು 500 ಪ್ಯಾಲಸ್ಸಾಕು ಅನ್ನಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ 1 2 3 ವಿಷ್ಣುವರ್ಧನ ಕರುನಾಡಕ್ಕೆ ನಾನನ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡು ಹೋಗೋ उसका बब्बर शेर जंगल में सिंगल शेर नंबर गेम he does not care ಸೈಯಂದರೆ ಇವ ಸಂಗಮ ಜಯಂದರೆ ಇವ ಬಾಂಧವ ಇಚ್ಛೇಳಿಸೋ ಹುಚ್ಚೆಪ್ಪಿಸೋ ಹೀಗನ್ನದೆ ನಿನ್ನೊಂದಿದೆ Get out or get down ನೀವು ನಾನಾಡಿ cut down Get out or get down ನೀವು ನಾನಾಡಿ cut down जंगल में सिंगल शेर नाम है उसका बब्बर शेर
ಮಾಡ್ತಾ ಇದ್ದೀರಾ ಅಂತೀರಾ? ಅಂತ ದೈವದ ಅವತಾರವನ್ನು ವೇದಿಕೆ ಮೇಲೆ ತರಲಿದ್ದಾರೆ ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿ ಮುದ್ದು ಮಕ್ಕಳು. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಕಾಂತಾರ ಡಾನ್ಸ್ ಟೀಮ್. రణరంగం రణచదరంగం జరగాల్సిందే శర విధ్వంసం ఇది కొనదే హంపై సగద
ನಿಮ್ಮ ಹತ್ರನೂ ಬರ್ತೀನಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. श्री लाल कृष्ण महाराज की जय. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನಚಿ ಅಂದಿದೆ. ಉಭಯಚಲ ಚಿರಜೀವನ ಪ್ರಸುತ ಭರಿತ ಮಂಜುಳಕರ ಶೃಂಗಾರೆ ಸಂಚಾರೇ ಅಧರ ರುಚಿತ ಮಧುರಿತ ಭಜ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದ ಶಶತ ಮುದ ಮನ ಸುಖ ಸುಮನ ಲಗಿವ ಸುಸುಖ ಸಹಿತನ ಕಿರಣ ರಹಿತವ ಆನಂದ ಭೋಗಂ ಜೀವಕಾಲಂ ಮಾಸಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ಯಾರವ್ವ ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿತ್ತು, ಇವಳಂದಕ್ಕೆ ಸಾಟಿ ಎಲ್ಲೂ ಇಲ್ಲ ಕಣ್ಣೆ ಸ್ವಾತಿ ಮುದ್ದು. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು, CTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿಚ್ಚ ನಂತರ ಕೆಲಸ ಮಾಡುವಾಳು ನಾಳು. ಓಡಿ ಓಡಿ ಬಂದು ಹನಿಗೆ ನೀಡಿ ನೀಡಿ ದಿಡಿಕ್ಕ 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 ಎಂದು ಬೀಡಿಯಾಡ್ಯಾನೆ ರಂಗ ಬೀಡಿಯಾಡ್ಯಾನೆ. ಒಬ್ಬಂಗರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ್ವೆ, ಜೀವ ಅಂತದೆ ಭಾರಿ ಅಂತದೆ, ಜೀವ ಅಂತದೆ. ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ
ಶ್ರೀದೇವಿ ಬಿಲ್ಡರ್ಸು ಆಡೋಣ ಬಾ ನೀನು ಜಿತೇಂದ್ರ ನಾನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಎಲ್ಲರೂ ಒಂದೇ ಇಲ್ಲಿ ನಾನು ಕೀಳಿಲ್ಲ ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು ಎಲ್ಲದಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು ಕ್ರಿಕೆಟ್ಗೆ ಜಾಸ್ತಿನೇ ಜೀವ ಇರ್ತದೆ. ಅಪ್ಪು ಅಣ್ಣ ಮತ್ತೆ ಹುಟ್ಟಿ ಬನ್ನಿ, ನಿಮ್ಮ ಹುಟ್ಟಿದ ದಿನವೇ. ಅದೆಷ್ಟೋ ಜೀವಗಳು ಕಾಯ್ತಾ ಇವೆ ನೀವು ಬರುವ ಆ ಕ್ಷಣವೇ, ನೀವು ಬರುವ ಆ ಕ್ಷಣವೇ. ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮನಿದ್ದಿರೆ ಕಲಿಯುತ್ತಿದ್ದರೆ ಸರಿಸು ನೀನಲ್ಲ ಕೆಂಪು ಹಳದಿ ಬಾವುದಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸಂತ ಶುದ್ಧ ನಡೆದು ಸೋಲಿಲ್ಲ ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ಹೆದ್ದೀರ ಎದುರಾರೋ ನಿನಗೆ ಮನೀಪ ಮನೆ ಬೇಲಿ ನೀನಾದೆ ನಮಗೆ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮ ನಿತ್ತಿರೆ ಕಲಿಯುತ್ತಿದ್ದರೆ ಸರಿಸೋ ನೀನಲ್ಲ ಸಂಸ್ಕಾರವು ನಿನ್ನ ಬೆನ್ನ ಹಿಂದೆ ಜನಸಾಗರ ನೀನವರ ಎದೆಯಲ್ಲಿ ಅಜರಾಮರ ಮುಚ್ಚಿದ ಈ ಕತ್ತಿಗೆ ಹೊರೆಯಂತೆ ನಾವು ಎಂದು ನಮ್ಮ ಈ ನರನಾಡಿಗೆ ಈ ನಾಡಿ ಸ್ಫೂರ್ತಿವೆಂದು ಸಿಂಹಕ್ಕೆ ತಲೆ ಬಕ್ಕದು ಕಡಲಕ್ಕೆ ಕೆರೆ ಜಕ್ಕದು ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ ಕನ್ನಡದ ಕಟ್ಟಲು ಸಿಡಿದೆದ್ದರೆ ಕಲಿಗೂನು ಕೆಡಬಹುದು ಕಡುಲಿದ್ದಿರೆ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮ ನಿತ್ತಿರೆ ಕಲಿಯುತ್ತಿದ್ದರೆ ಸರಿಸು ನೀನಲ್ಲ ಕಡೆಯಲ್ಲಿ ಜಗಳಾಗಿಲ್ಲ ಪರನಿಂದೆ ಪರಹಿಂಸೆ ಬೇಕಾಗಿಲ್ಲ ದೌರ್ಜನ್ಯ ದರ್ಪಕ್ಕೆ ತುತ್ತಾದೆವು ನಿನ್ನಿಂದ ಕೈ ಹಿಡಿಯ ತುತ್ತಾದೆವು ಕವಿದಾಗಲೇ ಸೂರ್ಯನಾಗಿ ಬಂದೆ ಮುಳುಗುವ ಜನದೋಣಿಗೆ ತನ್ನು ಹುಡುಕಿ ತಂದೆ ಕಣ್ಣಿನ
ಬಾಳಿಗೆ ನಗು ತರಿಸಿದೆ ಕಾಣದ ಈ ಊರಲ್ಲಿ ಕನ್ನಡದ ಬಂಧುವಾದೆ ಕನ್ನಡ ದೇಹ ಕನ್ನಡ ಬಾಡು ಕನ್ನಡ ನಡೆದೆಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸರಿಸು ನೀನಲ್ಲ ಕೆಂಪು ಹರಡಿ ಬಾವುದಕ್ಕೆ ನೀನೆ ತಾನೇ ಬಾವುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈರಿಗೆ ಹೆಸೀರ ಅಜರಾರು ನಿನಗೆ ಮನೀಪ ಮನೆ ಬೇಲಿ ನೀನಾದೆ ನಮಗೆ ಕನ್ನಡ ಬಾಳು ಕನ್ನಡ ನಡೆದೆಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸರಿಸು ನೀನಲ್ಲ ಮಾಡ್ರಿ ಸಕರ ಡ್ಯಾನ್ಸ್ ಅನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿಗಳು. ಅಪ್ಪು ಇಲ್ಲಿ ನೋಡ್ರಿ.